ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಗಾಡೀಲಿ. ಏನು ಬೆಳಗ್ಗೆ ಹೋಗಿದ್ದೀನಿ ಅನ್ಕೊಂಡ್ರ? ಏನಿಲ್ಲ ಗೈಸ್, ಒಂದು ಏರ್ಪೋರ್ಟ್ ಡ್ರಾಪ್ ಇತ್ತು, ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಟೈಮ್ ಬಂದು ಒಂದು 5:10 ಆಗೈತೆ. ಒಂದು 5:15 ಹೊತ್ತಿಗೆ ಬರೋಕ್ಕೆ ಹೇಳೋರೆ. ಬನ್ನಿ, ಒಂದು 5:45 ಬಿಡೋದು ಅಂತ ಹೇಳೋರೆ. ಹೋಗ್ಬಿಟ್ಟು ಪಿಕಪ್ ಮಾಡಬೇಕು. ಡ್ಯೂಟಿ ಇಲ್ಲ ಗೈಸ್, ಯಾವುದು ಡ್ಯೂಟಿ ಆಗಿಲ್ಲ, ಡ್ಯೂಟಿ ಇನ್ಕ್ವೈರಿನೇ ಇಲ್ಲ. ಕೇಳೋರೆ ಗತಿ ಇಲ್ಲ ಅನ್ಕೊಬಿಟ್ರಿ ಡ್ಯೂಟಿನ. ಆ ಪರಿಸ್ಥಿತಿ ಬಂದೈತೆ. ಆಷಾಢ ಮಾಸ ಅಲ್ವಾ ಈಗ, ತಿಂಗಳೆಲ್ಲ ಸ್ವಲ್ಪ ಹಂಗೇನೆ ಇರೋದು. ರಿಸ್ಕ್ ತಗೊಂಡು ಡ್ಯೂಟಿ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಎಲ್ಲಿ ಅಂದರೆ ಪಿಕಪ್ ಮಾಡ್ತಾ ಇರೋದು ತಾವರೆಕೆರೆ ಹತ್ರ ಐತೆ ಗೈಸ್ ಪಿಕಪ್. ಇದು ತಾವರೆಕೆರೆ ಅಂದರೆ ಅಲ್ಲಿ ಕೋರಮಂಗಲ ತಾವರೆಕೆರೆ ಅಲ್ಲ, ನಮ್ಮ ಮಾಗಡಿ ರೋಡ್ ತಾವರೆಕೆರೆ. 2 ತಾವರೆಕೆರೆ ಇದಾವೆ, ಅದೇ ಕನ್ಫ್ಯೂಸ್. ಕಂಪ್ನಿಯಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ತಾವರೆಕೆರೆ ಅಂದಿದ ತಕ್ಷಣ ಅವು ತಾವರೆಕೆರೆ ಅಲ್ಲಿ ಗಂಟ ಹೋಗ್ಬೇಕಂದಿರೋ, ಅದಲ್ಲ ಗೈಸ್, ಈ ತಾವರೆಕೆರೆ. ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬರೋಣ. ನನಗೆ ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಟೀ ಕುಡಿದ್ಬಿಡ್ಬೇಕು, ಇಲ್ಲಾಂದರೆ ಮೂಡು ಎಲ್ಲ ಆಫಲ್ಲೇ ಇರುತ್ತೆ. ಇಲ್ಲೆಲ್ಲ ಗಂಟಲು ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಟೀ ಕುಡಿದ್ರೆ ನೋಡ್ರಿ ಅವಾಗ ಸಮಾಧಾನ ಆಗುತ್ತೆ. ಗಾಡಿನೇ ಕ್ಲೀನ್ ಮಾಡಿರಲಿಲ್ಲ. ಮತ್ತು ನಿನ್ನೆ ನೈಟು ಗಣಪತಿ ವಿಷಯದ ಬಗ್ಗೆ ಮಾತಾಡ್ತಿದ್ದೋ, ಅದು ಎಲ್ಲ ಬ್ಲಾಗ್ಸ್ ಬರುತ್ತೆ. ಒಂದೊಂದೇ ಬ್ಲಾಗ್ಸ್ ಬರ್ತಾ ಹೋಗುತ್ತೆ. ಸದ್ಯಕ್ಕೆ ನನ್ನ ಗಾಡಿದು ಏನೈತೆ, ನನ್ನ ಗಾಡಿದು ನಾನು ಟೂರಿಸ್ಟ್ ಮಾಡೋದು ಬ್ಲಾಗ್ ಮಾಡ್ತೀನಿ. ಹೋಗ್ತಾ ಬರುತ್ತೆ ಗೈಸ್, ಎಲ್ಲ ಬ್ಲಾಗ್ಸು ಬರುತ್ತೆ. ಮತ್ತು ಇನ್ನೊಂದು, ನಿನ್ನೆ ನೈಟ್ ಗಾಡಿ ನಾನು ಕ್ಲೀನ್ ಮಾಡಿರಲಿಲ್ಲ. ನೆನ್ನೆ ನೈಟ್ ಅಲ್ಲ ಗೈಸ್, ನಾನು ಬಂದಾಗಿದ್ದ ಗಾಡಿ ಕ್ಲೀನ್ ಮಾಡಲಿಲ್ಲ. ಚಿಕ್ಕಮಂಗ್ಳೂರು ಬಂದಾಗಿಂದ ಗಾಡಿ ಕ್ಲೀನ್ ಮಾಡಿರಲಿಲ್ಲ ನೋಡಿರಿ. ನಿನ್ನೆ ನೈಟ್ ಬಂದು ನೀಟಾಗಿ ಒಂದು ಕಡೆಯಿಂದ ಗುಡಿಸಿದಾಯಿತು. ನಿನ್ನೆ ನೈಟ್ ಬಂದು ಗುಡಿಸಿ ಇದು ಮಾಡಿದಾಯಿತು. ಫೈನಲಿ ಇವಾಗ ಅದನ್ನೆಲ್ಲ ಒರೆಸಿಲ್ಲ, ಪ್ಲಾಟ್ಫಾರ್ಮ್ ಒರೆಸಿಲ್ಲ, ಬರೀ ಗುಡಿಸಿದೆ ಅಷ್ಟೇ. ಗೈಸ್, ಡೀಸೆಲ್ ಬಂಕ್ ತೆಗ್ದೈತೆ, ಇಲ್ಲೇ ಡೀಸೆಲ್ ಹಾಕ್ಸ್ಕೊಬಿಡೋಣ ಒಂದು 900 ರೂಪಾಯಿಗೆ. ಬನ್ನಿ ಗೈಸ್, ನೋಡ್ರಿ ಇವಾಗ ಬಂಕಲ್ಲಿ ಬಂದಿದ್ದೀನಿ. ಇವಾಗ ಆನ್ ಮಾಡೋರೆ, ಇವಾಗ ಆನ್ ಆಗ್ತಾ ಇದೆ ಗೈಸ್. ಫೈನಲಿ ಅವಾಗಿಂದ ಕಾಯ್ದು ಒಂದು 5 ನಿಮಿಷ ಆಯಿತು. ಇವಾಗ ಹಾಕ್ತವ್ರೆ ನೋಡ್ರಿ ಗೈಸ್. ಬನ್ನಿ ಗೈಸ್, ಫೈನಲಿ ಡೀಸೆಲ್ ಹಾಕಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಪಿಕಪ್ ಪಾಯಿಂಟ್ಗೆ. ಬನ್ನಿ ಇವಾಗ ನಾವು ಪಿಕಪ್ ಮಾಡೋಣ. ಪಿಕಪ್ ಪಾಯಿಂಟ್ ಏನು ದೂರ ಇಲ್ಲ ಗೈಸ್, ಪಿಕಪ್ ಪಾಯಿಂಟ್ ಏನು ದೂರ ಇಲ್ಲ, ಒಂದು 11 ಕಿಲೋಮೀಟರ್ ಅಷ್ಟೇ. ಇಲ್ಲೇ ನಮ್ಮ ಮಾಗಡಿ ರೋಡ್ ಅಲ್ವಾ, ಹೋಗಿ ಪಿಕಪ್ ಮಾಡೋಣ. ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡಿಬಿಟ್ಟು ಯೋಚನೆ ಮಾಡೋಣ ಇವತ್ತಿನ ದಿನ ಏನು ಮಾಡೋದು ಅಂತ. ಟೀ ಕುಡಿಬೇಕು ಗೈಸ್, ಟೀ ಕುಡಿಬೇಕು. ಟೀ ಅಂಗಡಿ ಹುಡುಕ್ತಾ ಇದ್ದೀನಿ, ಟೀ ಸಿಗ್ತಿಲ್ಲ ಗೈಸ್. ಇಲ್ಲೊಂದು ಟೀ ಅಂಗಡಿ ಇದೆ ನೋಡಿ, ಇಲ್ಲೊಂದು ಟೀ ಅಂಗಡಿ ಐತೆ, ಮನೆ ಟೀ ಕುಡಿಯೋಣ ಗೈಸ್. ಫೈನಲಿ ಒಬ್ಬರು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಬಂದಿದ್ದಾಯಿತು. ಒಬ್ಬರು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಬಂದು ಇಲ್ಲಿ ಹೋಟ್ಲ್ ಹತ್ರ ಬಿಟ್ಟಿದ್ದೀನಿ. ಅವರು ಟೀನ ಕಾಫಿನ ಕುಡ್ಕೊಬರ್ತಾರೆ. ಕರೆಕ್ಟಾಗಿ 10 ಜನ ಇಲ್ಲಿಗೆ ಬರ್ತೀನಿ ಅಂತ ಹೇಳೋರೆ. ಬರಲಿ ಅವ್ರು 10 ಜನ ಬಂದಮೇಲೆ ಕರ್ಕೊಂಡು ಹೋಗೋಣ ಗೈಸ್. ನನಗೆ ಇದೊಂದು ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡೋರ್ ಪ್ಯಾಡು ಗೈಸ್ ಚೆನ್ನಾಗಿತ್ತು. ಇದನ್ನು ನೋಡಿದ್ರೆ ಎಲ್ಲ ಬೇರೆ ಇರ್ತದೆ ಹೇಳ್ಕೊತಾರೆ ಗೈಸ್. ಇದನ್ನು ನೀಟಾಗಿ ನೋಡ್ರಿ, ಇದರಲ್ಲಿ ಇರೋದು ಶಟಪ್ ಅಂತ. ಏನಕ್ಕೆ ಗೊತ್ತಾ, ಹಿಂಗೆ ಡೋರ್ ತೆಗ್ದಿದ ತಕ್ಷಣ ಹಿಂದೆ ರೋನಿಗೆ ಗೊತ್ತಾಗಬೇಕು ಶಟಪ್ ಅಂತ. ಚೆನ್ನಾಗಿತ್ತು. ಆ ಥೀಮಲ್ಲಿ ಹಾಕ್ಸಿರೋದು ಇದನ್ನು. ಟೀ ಕುಡಿಬೇಕು ಅಂತ ಹೇಳಿದ್ನಲ್ಲ, ಬನ್ನಿ ಅಲ್ಲೊಂದು ಟೀ ಅಂಗಡಿ ಕಾಣಿಸ್ತಾ ಐತೆ ನನಗೆ ನೋಡ್ರಿ. ಅಲ್ಲೊಂದು ಟೀ ಅಂಗಡಿ ಐತೆ, ಹೋಗ್ಬಿಟ್ಟು ಟೀ ಕುಡ್ಕೊ ಬರೋಣ ಗೈಸ್. ಇನ್ನೂ ಒಬ್ಬೊಬ್ರೆ ಬರ್ತಾವ್ರೆ. ಲಗೇಜೆಲ್ಲ ಒಂದು ಸ್ವಲ್ಪನೇ ಇಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಲಗೇಜ್ ಇಡೋಕ್ಕೆ ಹಿಂದೆಗಡೆ ಜಾಗ ಇಲ್ಲ. ಫ್ರಂಟಲ್ಲೇ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಇಡೋಣ. 10 ಜನ ಬರ್ತಾರಂತೆ, ನೋಡೋಣ. ಗಾಡಿಗೆ ನೋಡ್ರಿ ಮೊನ್ನೆ ಪೂಜೆ ಮಾಡಿಸ್ಕೊಂಡು ಬಂದಿರೋದು. ಇನ್ನೂ
ಇದೆಲ್ಲ ಅಳಸೆ ಇಲ್ಲ, ಹಂಗೆ ಐತೆ. ಇವಾಗ ನಾವೆಲ್ಲಿದ್ದೀವಿ ಅಂದರೆ ಈ ತಾವರೆಕೆರೆ ಮೈನ್ ರೋಡ್ ಇದು. ಈ ಮೈನ್ ರೋಡಲ್ಲೇ ಈ ಹೋಟ್ಲ್ ಹತ್ರನೇ ಪಿಕಪ್ ಮಾಡ್ತಾ ಇರೋದು. ಮನೆ ಎಲ್ಲ ಬಂದಮೇಲೆ ನನಗೆ ಹೇಳಿದ್ದು 5:15ಗೆ ಹೊರಟ್ಬಿಡೋಣ ಅಂತ. ಇವರು ಆಲ್ರೆಡಿ 6 ಗಂಟೆ ಹತ್ತಿರ ಆಯಿತು ಅನಿಸುತ್ತೆ. ಎಷ್ಟು ಟೈಮ್ ನೋಡ್ತೀನಿ ರೀ ಎಷ್ಟು ಅಂತ. ಟೈಮ್ ಒಂದು ಆಲ್ರೆಡಿ 6:20 ಆಯ್ತಾವಂತು. ಇನ್ನು ಇವರು ಹೊರಟಿಲ್ಲ. 5:15ಗೆ ನನಗೆ ಹೊರಡೋಕೆ ಹೇಳಿರೋದು. 5:15ಗೆ ಹೊರಟ್ಬಿಡೋಣ ಅಂತಂದಿದ್ದು. 6:20 ಆದರೆ ಇನ್ನೂ ಹೊರಟಿಲ್ಲ. ಇನ್ನೂ ಎಲ್ಲ ಬರ್ತಾವ್ರೆ, ಎಲ್ಲ ಕಾಫಿ ಗೀಫಿ ಕುಡಿತಾವ್ರೆ. ಇನ್ನೂ ಕುಡ್ಕೊಂಡು ಬರಲಿ. ಬಂದಮೇಲೆ ಲಗೇಜ್ ಇಟ್ಕೊಂಡು ಹೊರಡೋಣ. ಗೈಸ್ ಫೈನಲಿ ನೋಡ್ರಿ ಎಲ್ಲ ಬಂದವ್ರೆ. ಎಲ್ಲ ಬಂದು ಫೋಟೋ ತಕ್ಕತ್ತವ್ರೆ ಗಾಡಿ ಮುಂದೆ. ಫೋಟೋ ತಕ್ಕೊಂಡಿದ್ದಾಯ್ತು. ಬನ್ನಿ ಹೋಗೋಣ. ಗೈಸ್ ಫೈನಲಿ ಏರ್ಪೋರ್ಟಿಗೆ ಬಂದು ಡ್ರಾಪ್ ಮಾಡಿದ್ದಾಯಿತು. ಡ್ರಾಪ್ ಮಾಡಿ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಗಾಡಿದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹಾಕೋಕ್ಕೆ. ಇವಾಗ ಡ್ರಾಪ್ ಮಾಡಿ ಇವಾಗ ಈಚೆ ಹೋಗ್ತಾಯಿದ್ದೀನಿ. ಮನೆ ಈಚೆ ಹೋಗ್ಬಿಟ್ಟು ವೆಯ್ಟ್ ಮಾಡೋಣ. ನಮ್ಮ ರಮೇಶ್ ಅಣ್ಣ ವೆಯ್ಟ್ ಮಾಡೋಣ, ನೋಡೋಣ. ಒಂದು 11 ಗಂಟೆಗೆ ಆಫೀಸ್ ಓಪನ್ ಆಗುತ್ತೆ. ಯಾವುದನ್ನ ಇದ್ರೆ ಹಾಕೋ ಬರೀವಂತೆ, ಸುಮ್ಮನೆ ಯಾಕೆ ಅಲ್ಲಿ ಬರ್ತೀಯಾ ಅಂತಂದರು. 11 ಗಂಟೆ ವೆಯ್ಟ್ ಮಾಡೋಣ, ಆಮೇಲೆ ನೋಡೋಣ ಮುಂದೆ ಏನು ಮಾಡೋದು ಅಂತ. ಫಸ್ಟು ಟಿಫನ್ ಮಾಡಬೇಕು. ಹೊಟ್ಟೆ ಹಸಿತೈತೆ ಗೈಸ್, ಟಿಫನ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು. ಬನ್ನಿ ಅಲ್ಲಿ ಈಚೆ ಹೋಗ್ಬಿಟ್ಟು ಎಕ್ಸಿಟ್ ಆಗ್ತೀವಲ್ಲ, ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡಿಬಿಟ್ಟು 11 ಗಂಟೆವರೆಗೂ ವೆಯ್ಟ್ ಮಾಡೋಣ. ಯಾವ್ದಾನ ಮೆಸೇಜ್ ಬಂದರೆ ಗ್ರೂಪಲ್ಲಿ ಯಾವ್ದಾನ ಬಂದರೆ ಎತ್ಕೊಂಡು ಹೋಗೋಕ್ಕಾಗುತ್ತೆ. ಹೋಗ್ಬಿಟ್ಟು ವೆಯ್ಟ್ ಮಾಡೋಣ, ನಾಷ್ಟ ಮಾಡೋಣ. ಬನ್ನಿ ಫಸ್ಟ್ ಗೈಸ್. ಒಂದು ಟೈಮಲ್ಲಿ ಇಲ್ಲಿ ಪಿಕಪ್ ಮಾಡೋಕ್ಕೆ ಅಂತ ಕಾರಲ್ಲಿ ನಿಂತ್ಕೋತಿದ್ದೆ. ಇವತ್ತು ನೋಡ್ರಿ ಟಿ ಗಾಡಿ ತಗೊಂಡು ಇದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸೀರಿಯಸ್ಲಿ ಮಿಡ್ ನೈಟ್ ಎಷ್ಟೋ ದಿವಸ ಬಂದು ನಾನು ಓಲಾ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಪಿಕಪ್ ಮಾಡೋಕ್ಕೆ ನಿಂತಿದ್ದೀನಿ. ಟರ್ಮಿನಲ್ 2 ಅಷ್ಟೇ, ಟರ್ಮಿನಲ್ 1 ಅಷ್ಟೇ. ನಾನು ಇನ್ಸ್ಟಾಗ್ರಾಮ್ ಐಡಿಲಿ ಹಳೆ ವಿಡಿಯೋಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮ್ ಐಡಿಲಿ ಹಳೆ ವಿಡಿಯೋಸ್ ಹಾಕಿದ್ದೀನಿ ಗೈಸ್. ಟರ್ಮಿನಲ್ 2 ಹಾಕಿದ್ದೀನಿ, ಟರ್ಮಿನಲ್ 1 ಹಾಕಿದ್ದೀನಿ. ಅವೆಲ್ಲ ನೋಡ್ರಿ ಒಂದೊಂದ್ಸಲ ನೆನಪಾಗ್ತವೆ. ಏನೇ ಆಗಲಿ ಗೈಸ್, ನನ್ನ ಇನ್ಸ್ಟಾಗ್ರಾಮ್ ಬೆಳೆಯೋದಕ್ಕೆ ಕಾರಣ ಒಂದು ಐಫೋನು. ನನ್ನ ಇನ್ಸ್ಟಾಗ್ರಾಮ್ ಬೆಳೆಯೋದಕ್ಕೆ ಕಾರಣ ಏನಂದರೆ ಒಂದು ಐಫೋನು, ಇನ್ನೊಂದು ನನ್ನ ಛೋಟಾ ಬೇಬಿ ಕಾರ್ ಐತಲ್ಲ, ಅದರಿಂದನೇ ಒಂಚೂರು ಕ್ಲಿಕ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಯಾಕೋ ಇತ್ತೀಚೆಗೆ ರೀಲ್ಸ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಗೈಸ್. ರೀಲ್ಸ್ ಮಾಡೋಕ್ಕೆ ಕಂಟೆಂಟ್ ಸಿಗ್ತಿಲ್ಲ ನನಗೆ. ಆ ರೀಲ್ಸ್ ಮಾಡೋಕ್ಕೂ ಒಂದು ಕಂಟೆಂಟ್ ಹುಡುಕ್ಬೇಕು. ಏನು ಕಂಟೆಂಟ್ ಹುಡುಕೋದು ಅಂತ ಯೋಚನೆ ಮಾಡ್ತೀನಿ. ನಾನೇ ರೀಲ್ಸ್ ಮಾಡೋದಂದರೆ ನನಗೆ ಈಗ ತಲೆಯಲ್ಲಿ ಕೂದಲಿಲ್ಲ, ಅದೊಂದು ನನಗೆ ಇರಿಟೇಟ್ ಫೀಲ್ ಆಗ್ತಾಯಿದೆ. ನಾನು ಆಲ್ರೆಡಿ ರೀಲ್ಸ್ ಮಾಡಿ ನೋಡಿದೆ, ಅಪ್ಲೋಡ್ ಮಾಡೋಕ್ಕೆ ನನಗೆ ಬೇಜಾರಾಗಬೇಕು. ಕೂದಲು ಬೇರೆ ಇರಲಿಲ್ಲ, ತಲೆಯಲ್ಲಿ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ಕೂದಲು ಬಂದಮೇಲೆ ರೀಲ್ಸ್ ಮಾಡೋದು ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಅಷ್ಟೆಲ್ಲ ಆದರೆ ಪ್ರಯತ್ನ ಪಟ್ಟು ಮಿನಿ ಬ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್ ಮಿನಿ ಬ್ಲಾಗ್ಸ್ ಮಾಡಿದ್ರು ಅದು ಹಿಂಗೆ ಎಡಿಟ್ ಮಾಡೋದು, ವಾಯ್ಸ್ ಕೊಡಬೇಕಲ್ಲ, ನನಗೆ ಅದೊಂದೇ ತಲೆ ಕೆಡ್ತಾ ಇರೋದು. ಇವರೆಲ್ಲ ನಾನು ಆಲ್ಮೋಸ್ಟ್ ಅವರು ಈಗ ಕಂಟೆಂಟ್ ಕ್ರಿಯೇಟರ್ನ ನೋಡ್ತಾ ಇದ್ದೀನಿ. ಅವರೆಲ್ಲ ಏನು ನಾರ್ಮಲ್ ವಿಡಿಯೋ ಮಾಡ್ಕೊಂಡು ಅದನ್ನು ಸ್ಕ್ರಿಪ್ಟ್ ಬರೆದು ಆಮೇಲೆ ವಾಯ್ಸ್ ಕೊಡ್ತಾರ ಅಂತ ನನಗೆ ಅನ್ನಿಸ್ತಾ ಇರೋದು. ಇಲ್ಲ ಹಂಗೆ ಮಾತಾಡ್ಬಿಡ್ತಾರ ಗೈಸ್. ಇವಾಗ ಸ್ಕ್ರಿಪ್ಟ್ ಬರೀದ್ದೇನೆ, ಈ ವಿಡಿಯೋ ನೋಡ್ಕೊಂಡು ಹಂಗೆ ಮಾತಾಡ್ತಾರ ಅಂತ ನಾನು ಯೋಚನೆ ಮಾಡ್ತಾ ಇರೋದು. ನೋಡೋಣ, ನನಗೆ ಅದು ಹೆಂಗೆ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ವಾಯ್ಸ್ ಕೊಡೋದು ಹೆಂಗೆ, ಏನು, ಅದು ಯಾವ ಥರ ಐತೆ. ಈಗ ಅದು ಎಷ್ಟು ಜೋರಾಗಿ ಮಾತಾಡ್ತಾರೆ ಅಂದರೆ ಕಂಟೆಂಟ್ ಕ್ರಿಯೇಟರ್ಗಳೆಲ್ಲ. ಸೀರಿಯಸ್ಲಿ ನಾನು ಫಸ್ಟು ನಾನು ಒಂದೆರಡು ಇದು ಮಾಡಿದ್ದೀನಿ ಮಿನಿ ಬ್ಲಾಗ್ಸು. ಅದರ 2 ವಾಯ್ಸ್ ಕೊಟ್ಟಿದ್ದೀನಿ. ನನಗೆ ಇಷ್ಟ ಆಗ್ತಿಲ್ಲ ಅದು ಸೀರಿಯಸ್ ಆಗಿ. ಹಂಗಾಗೈತೆ. ಲಾಸ್ಟ್ ಟೈಮ್ ನಾನು ಓಲಾ ಓಬರ್ ಮಾಡ್ಬೇಕಾದ್ರೆ ಮಾಡ್ತಿದ್ದೆ ಗೊತ್ತಾ, ಅದು ಕ್ರೇಜಿಯಾಗಿ ಕೊಡ್ತಿತ್ತು.
ಅಲ್ಲ ಒಂದು ಟೈಮ್ ಅನ್ನಿತ್ತಲ್ಲ. ಈಗ ಅಕೌಂಟ್ ಮೈನಸ್ ಆಗಿಬಿಟ್ಟಿದೆ, ಇನ್ಸ್ಟಾಗ್ರಾಮ್ ಅಕೌಂಟು. ಫಾಲೋವರ್ಸು ಇಲ್ಲ ಗೈಸ್. 200 ಅಂದರೆ 2000 ಜನ ಫಾಲೋವರ್ಸ್ ಕಮ್ಮಿ ಆಗಿದ್ದಾರೆ. 2000 ಜನ ಫಾಲೋವರ್ಸ್ ಕಮ್ಮಿ ಆಗಿರೋದು ಇನ್ಸ್ಟಾಗ್ರಾಮಲ್ಲಿ. 32K ಇದ್ದಿದ್ದು 30K ಬಂದೈತೆ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕರ್ನಾಟಕದ ಚಾಲಕ ನೀವೇ ಬೆಳೆಸಬೇಕು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ID ಹಾಕ್ತೀನಿ, ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೂ ಆದರೆ ರೀಲ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಇವಾಗ ನೋಡ್ರಿ, ಇವಾಗ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ಫಸ್ಟ್ ಹೊಟ್ಟೆ ಹಸ್ತೈತೆ, ನಾಷ್ಟ ಮಾಡಿಕೊಂಡು ಆಮೇಲೆ ಡ್ಯೂಟಿ ಬಗ್ಗೆ ವಿಚಾರಿಸೋಣ. ಬನ್ನಿ ಇವಾಗ. ಗಾಯ್ಸ್, ನಾನು ಇವಾಗ ಇಲ್ಲೇ ಹಿಂದೆಗಡೆ ಹೋಟ್ಲಿತ್ತು, ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಬಂದೆ. ನೋಡ್ರಿ, ಅಲ್ಲೈತೆ ಹೋಟ್ಲು. ಅದೇ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಬಂದೆ. ಗೈಸ್ ನೋಡ್ರಿ, ಇಲ್ಲಾಗಿದ್ದಿದ್ದು ಕೆಸರು ಎಲ್ಲ ನನ್ನ ತಮ್ಮ ಗಾಡಿ ತೊಳೆದವನೆ. ಮೊನ್ನೆ ಗಾಡಿನ ಪೂಜೆ ಮಾಡ್ಸಕ್ಕೆ ಹೋಗಿದ್ದೆ ಅಂತ ಹೇಳ್ದೆ ಗೊತ್ತಾ. ಅವತ್ತು ಪಾಪ ನನ್ನ ತಮ್ಮ ನಾನು ನೈಟ್ 8 ಗಂಟೆ ಆಯಿತು ಬರೋದು. ಆ ಟೈಮಲ್ಲಿ ಇದ್ದು ಪಾಪ ನೋಡ್ರಿ ನೀಟಾಗಿ ತೊಳೆದವನೆ. ಕೆಸರು ಒಂಚೂರು ಇಲ್ಲ, ನೀಟಾಗಿ ತೊಳ್ಕೊಟ್ಟ. ನಾನಿವಾಗ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು. ಇಲ್ಲಿ ನೆರಳಿಲ್ಲ ವೆಯ್ಟ್ ಮಾಡೋಕ್ಕೆ, ಇಲ್ಲೇ ಇರಲ್ಲ, ಇಲ್ಲ ನೆರಳು ಹುಡಿಕೊಂಡು ಹೋಗ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೇನು ಒಂದು 1 ಅವರ್ ಅಷ್ಟೇ ಅನಿಸುತ್ತೆ. ಇಲ್ಲೇ ವೆಯ್ಟ್ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಹೆಂಗಿದ್ರು ಫ್ಯಾನ್ ಐತಲ್ಲ ಗಾಡೀಲಿ, ತಲೆ ಕಟ್ಸಲ್ಲ. ಫ್ಯಾನ್ ಐತೆ ಗಾಡೀಲಿ, ಫ್ಯಾನ್ ಹಾಕೊಂಡು ಕೂತಿದ್ದೀನಿ. ಗೈಸ್ ನೋಡ್ರಿ, ನಮ್ಮ ಕೆಂಪಣ್ಣ ಸಿಕ್ಕವ್ರೆ. ಇವರು ಕಂಪ್ನೀಲಿ ಡ್ಯೂಟಿ ಮಾಡ್ತಾ ಇದ್ದಿದ್ದು ನಮ್ಮ ಜೊತೆಲಿ ಇಂಟೋಟಲ್ಲಿ. ಹೋದ ವರ್ಷ ಕಂಪ್ನಿ ಬಿಟ್ಟು ಹೋಗ್ಬಿಟ್ಟಿದ್ರು, ಇವಾಗ ಸಿಕ್ಕವ್ರೆ. ಟೀ ಕುಡಿಯೋಣ ಅಂದ್ಬಿಟ್ಟು ಬಂದಿದ್ದು. ಇವಾಗ ನೋಡ್ರಿ, ಅವ್ರ ಕಾರಲ್ಲೇ ಟೀ ಕುಡಿಯೋಣ ಅಂದ್ಬಿಟ್ಟು ಬಂದಿದ್ದೀವಿ. ಟೀ ಕುಡಿದ್ಬಿಟ್ಟು ಹೋಗ್ಬೇಕು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಡ್ಯೂಟಿ ಹಾಕಿಲ್ಲ ನಮ್ಮವರು. 11:15 ಹೇಳವ್ರೆ, ನೋಡೋಣ ಎಷ್ಟು ಗಂಟೆಗೆ ಹಾಕ್ತಾರೆ ಅಂತ. ಗಾಯ್ಸ್ ನೋಡ್ರಿ, ಯಲಹಂಕ ಫ್ಲೇವರ್ ಮೇಲೆ ಎಷ್ಟು ಟ್ರಾಫಿಕ್ ಆಗೈತೆ. ಫುಲ್ಲು ಟ್ರಾಫಿಕ್, ಗಾಡಿಗಳೆಲ್ಲ ನಿಂತ್ಕೊಂಡ್ಬಿಟ್ಟು. ಏನಕ್ಕಾಗೈತೆ ಅಂತ ನಾನು ನೋಡಿಲ್ಲ. ಮುಂದೆ ಬಂದಾದ್ಮೇಲೆ ನೋಡಿದ್ರೆ ಇಷ್ಟೊಂದು ಟ್ರಾಫಿಕ್ ಆಗ್ಬಿಟ್ಟೈತೆ. ಯಾವುದೂ ಡ್ರಾಪ್ ಇಲ್ಲ ಅಂದರು. ಅದಕ್ಕೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗೋಣ. ನೋಡಿ ಗಾಯ್ಸ್, ಇಲ್ಲಿ ಯಾವ್ದು ಆಕ್ಸಿಡೆಂಟ್ ಏನಾನ ಆದರೆ ಈ ಥರ ಜಾಮ್ ಆಗೋದು ರೋಡಲ್ಲೆಲ್ಲ. ನೋಡಿ ಗಾಯ್ಸ್, ಅಣ್ಣ ಯಾರೋ U-ಟರ್ನ್ ಮಾಡ್ತಾವ್ರಿ ಇಲ್ಲಿ. ಅಣ್ಣ ಯಾರೋ ಎಂಟ್ರದ ನೋಡ್ರಿ, U-ಟರ್ನ್ ಮಾಡ್ತಾವ್ರಿ ಇಲ್ಲಿ. ಈ ಹೈವೇಲಿ ಬಂದು U-ಟರ್ನ್ ಮಾಡ್ತಾವ ಅಣ್ಣ. ಎಷ್ಟು ದೂರ ಐತೆ, ಅಲ್ಲಿ ಗಂಟ ಐತೆ, ಇಲ್ಲಿ ಬಂದು U-ಟರ್ನ್ ಮಾಡ್ತಾ ಅವ್ರೆ. EDC ಲೈಟ್ ಬಂದೈತೆ, ಎಲ್ಲ ಕಮೆಂಟ್ ಹಾಕ್ಬೇಡ್ರಿ ಬ್ರೋ. EDC ಲೈಟ್ ಬಂದೈತೆ, ಚೆಕ್ ಮಾಡಿಸಿ ಅಂತೇಳಿ ಕಮೆಂಟ್ ಹಾಕ್ಬೇಡ್ರಿ. ಅದು EDC ಲೈಟ್ ಬಂದೈತೆ, ಅದು ಹೋಗಲ್ವಂತೆ, ಅದು ಪರ್ಮನೆಂಟಾಗಿ ಹಂಗೆ ಇರುತ್ತಂತೆ. ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲ, ಹೊಡಿ ಅಂತ ಹೇಳೋರು, ಅದಕ್ಕೆ ಹೊಡಿತಾ ಇದ್ದೀನಿ. ನೋಡ್ರಿ, ಇದೆಲ್ಲ ರೋಡ್ ಕ್ಲೀನ್ ಮಾಡ್ತಾ ಅವ್ರೆ.